ಆಗ್ತಿಲ್ಲ, ಚಳಿ ಆಗ್ತುಂಟು. ಫ್ಯಾನ್ ಆಫ್ ಮಾಡಿದ್ರೆ ಎಂತ ಮಾಡ್ತಾನೆ ಗೊತ್ತುಂಟಲ್ಲ ಕೈ. ಹಾ ಇಡೀರಿ, ಹೋಗಿ ಹೋಗಿ. ನನ್ನ ಫ್ಯಾನ್ಗೆ ಅದ ಬರ್ತಿರಲ್ಲ. ಮತ್ತೆ ಚಳಿ ಅಂದಲ್ಲೇ ನಂಗೆ ಗಾಳಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಂಗೆ ಸೌಂಡ್ ಬೇಕು. ಫ್ಯಾನ್ಸ್ ಇದೆರಡು ಇಂಪಾರ್ಟೆಂಟ್ ನಂಗೆ. ಅಲ್ರಾಮ್ ಹೊಡೆದ್ರು ಒಂದು ಕೆಲಸದ ಬಗ್ಗೆ ಜವಾಬ್ದಾರಿ ಉಂಟಾ? ಇವಳು ನನ್ನ ಆಫೀಸ್ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಳೆ ಅನ್ಕೊಂಡಿದ್ದೀರಾ? ಬನ್ನಿ ಇಲ್ಲಿ. ಇವಳು ಕಿಕ್ಕುಗೋಸ್ಕರ ಇನ್ನೂ ಏನೇನೆಲ್ಲ ಆಟ ಆಡ್ತಾಳೆ ಅಂತ ತೋರಿಸ್ತೀನಿ ರೀ. ರೆಡಿನಾ? ಕಣೆ, ಚೆಕ್ ಮಾಡ್ಕೊಂತ ಇದ್ದೀನಿ, ಎಲ್ಲ ಐತೆ. ರೆಡಿನಾ? ಇದೇ ಒಂದು ನಿಮಿಷ. ಎಷ್ಟೊತ್ತು ಮಾರೆ, ಇನ್ನು ರಾತ್ರಿನ ಸ್ನಾನ ಮಾಡಿ ಮಡ್ಕೊಂಡಿದ್ದೇನೆ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಲಾಸ್ಟು ಲಿಫ್ಟಿಗೆ ಕೊಂಡು ಹಾಕ್ಬಿಡ್ತೀನಿ. ರೆಡಿನಾ? ಹಾ ರೆಡಿ. ನಾನು ಇಷ್ಟು ಬೇಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿರೋದು ಹೇಳಿ? ಇನ್ನೇನಕ್ಕೆ, ಗಂಡನ ಎಷ್ಟು ಚೆನ್ನಾಗಿರ್ಲಿ, ನಿನ್ ಮುತ್ತೈದೆ ಸಾಯ್ಲಿ ಅಂತ. ಏಬಿ ಮರ್ಲುಂಟಾ? ನಿಮ್ಮ ಹೆಸರಲ್ಲಿ 25 ಲಕ್ಷ ಇನ್ಶೂರೆನ್ಸ್ ಇರುವಾಗ ಮುತ್ತೈದೆಗೆ ಸಾಯ್ಲಿಕ್ಕೆ ಅದನ್ನ ತಿಂದು ತೇಗಿ ಸಾಯಿಸಿ. ಮತ್ತಿನ್ಯಾಕೆ ಹೋಗ್ತಿದ್ಯಾ? ನೀವು ಇಷ್ಟು ಬೆಳಿಗ್ಗೆವರೆಗೆ ಕೆಲಸ ಮಾಡುವಾಗ ನಿಮಗೆ ನನ್ನ ಗೆಸ್ ಪ್ರಕಾರ ಪ್ರಮೋಷನ್ ಸಿಗ್ತದೆ. ನಾನು ಈ ಟೈಮಲ್ಲಿ ಹೋಗಿ ಪೂಜೆ ಮಾಡಿದ್ರೆ ನನ್ನ ಪೂಜೆಯ ಫಲವಾಗಿಯೇ ನಿಮಗೆ ಪ್ರಮೋಷನ್ ಸಿಗ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಆ ಕ್ರೆಡಿಟ್ ನನಗೆ ಬೇಕು, ಅದ್ರಲ್ಲಿ ನನಗೆ ಕಿಕ್ ಸಿಗ್ತದೆ. ಬರ್ತೇನೆ. ಲವ್ ಮಾಡಿ ಮದುವೆ ಆದ್ರೆ ಮದುವೆಗೂ ಮುಂಚೆನೇ ನನ್ನ ವೀಕ್ನೆಸ್ ಎಲ್ಲ ಗೊತ್ತಾಗೋಯ್ತದೆ ಅಂತ ಅರೇಂಜ್ ಮ್ಯಾರೇಜ್ ಆದೆ. ಇವಳು ನೋಡಿದ್ರೆ ಜನರ ಮುಂದೆ ಎಲ್ಲ ನಮ್ಮ ಯಜಮಾನ್ರನ್ನ ಒಂದು ಮಾತು ಕೇಳಬೇಕು ಅಂತಾಳೆ. ಆದ್ರೆ ಮನೇಲಿ ಒಂದು ಮಾತು ಆಡ್ದೇದಂಗೆ ಮಾಡ್ಬಿಟ್ಟವಳಲ್ಲ. ಇಂಥ ಸುಪ್ನಾತಿನ ಮದುವೆ ಆದ್ನಲ್ಲ. ಆ ಚಿನ್ನದಂತ ಎಂಡ ತೀರಲು ಕಣ್ಣೀರೇ ತಕ್ಕೆ ತಾನ ನಾನ 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 ಅಲೋ ಕಟ್ಕೊಂಡಲ್ಲ. ಚಿನ್ನದಂತ ಎಂಡ ತೀರಲು ಕಣ್ಣೀರೇ ತಕ್ಕೆ. ಪ್ರೋಗ್ರಾಮು ಚಂದ ಇಲ್ಲ, ಕೂಡ ಸಿಗ್ತಾ ಇಲ್ಲ ರೀ. ಏನೇ? ಇಲ್ಲಿ ಒಮ್ಮೆ ಬನ್ನಿ ಅಂತೆ. ಅದೇನ್ ಇಲ್ಲೇ ಹೇಳ್ಬಾರ್ದಾ? ಈಗ ಎಂತ ಬರ್ತೀರಾ ಇಲ್ವಾ? ಈಗ ಸಿಗ್ತದೆ. ಏನೇ? ಎಂತೆಲ್ಲ ಮೇಲೆ ಬಟ್ಟೆ ಒಣಗ್ತಾ ಉಂಟೆಲ್ಲ ನೋಡಿ ಬನ್ನಿ, ಹೋಗಿ. ಹಾ ಲೇ, ಅದನ್ನ ಅಲ್ಲೇ ಕೇಳ್ಬೋದಾಗಿತ್ತಲ್ಲೇ. ಎಂತ ಎಲ್ಲ ಅಲ್ಲೇ ಹೇಳ್ಬೇಕಾ? ಹೋಗಿ ಸುಮ್ಮನೆ ನೋಡ್ಕೊಂಡ್ ಬನ್ನಿ. ಒಂದ್ ಸ್ವಲ್ಪ ಒಣಗೈತೆ ಕಣೆ. ಸ್ವಲ್ಪ ಒಣಗಿದ ಅನ್ಕೊಂಡೆ. ನನ್ನ ಗೆಸ್ ಯಾವಾಗ್ಲೂ ಕರೆಕ್ಟ್ ಇರ್ತದೆ. ಗೆಸ್ ಕರೆಕ್ಟ್ ಮಾಡುದು ನಾನು. ತಿಂಡಿ ಅಂತ ತಿಂತೀರಾ? ಬಿಸಿಬೇಳೆ ಬಾತು. ಅದನ್ನೇ ಮಾಡಿ ಆಯ್ತಾ? ಲೇ, ಬೆಳಿಗ್ಗೆಯಿಂದ ಒಳ್ಳೆ ಗಾಣದ ಎತ್ತರ ದುಡ್ಸ್ಕೊಂತಿದ್ಯಾ. ಒಂದೇ ಒಂದ್ ಲೋಟ ಕಾಫಿ ಮಾಡ್ಕೊಡೆ ಚಿನ್ನ. ಕಾಫಿಯಾ? ಅಲ್ಲ ಮಾರೆ, ಬಿಸಿ ನೀರಿಡ್ಲಿಕ್ಕೆ ಕಿಚನ್ಗೆ ಹೋಗುದಿಲ್ಲ ನಾನು. ಕಾಫಿ ಎಲ್ಲಿಂದ ಮಾಡುದು? ಸುಮ್ಮನೆ ಕೆಲಸ ಮಾಡಿ ಅಂತೆ. ಹಾಯ್ ಬಾಬಿ, ನಾನು ರಿಷಾ, ಮಾರುತಿ ಫ್ರೆಂಡು. ಹರೀಶ್ ಅವರೇ,
ಅವ್ರ ಒಳಗಡೆ ಇದ್ದಾರೆ, ಬನ್ನಿ. ನೀವು ಕರಿತವ್ರೆ. ನೀವು ಯೋಚನೆ ಮಾಡಿರ್ತೀರಲ್ಲ, ಆವಾಗಲೇ ಕರೆಯದೆ ಇವಾಗ ಎಂತಕ್ಕೆ ಕರೆದ್ಲು ಅಂತ. ಅದು ಗಂಡನ ಪರ್ಮಿಷನ್ ಕೇಳ್ಕೊಂಡು ಕರೆಯುವ ಅಂತ. ಭಾಬಿ, ನಿಮ್ಮ ಆಚಾರ ವಿಚಾರ ಎಲ್ಲ ನಮ್ಮ ಏರಿಯಾದಲ್ಲಿ ಮಾತಾಡ್ತಿದ್ರು, ಆದ್ರೆ ಈಗ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಮನ್ಸಿಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಖುಷಿ ಆಯ್ತಾ? ನೀವು ಖುಷಿ ಪಡೋದು ಮಾತ್ರ ಅಲ್ಲ, ಒಂದು 4 ಜನಗಳಿಗೆ ಹೇಳಿ ಆಯ್ತಾ? ಸರಿ ಆಯ್ತು. ಬನ್ನಿ. ಏ ಮಾರುತಿ, ಯಾಕೆ ಬಂದು ಏ ಕಾಳ್ ಯಾವಾಗ ಇದೆಯಾ? ಅಲ್ಲ, ಬಂದು ಇಷ್ಟೊತ್ತಾಗತ್ತೆ, ಆಲೇ ಹೋಯ್ತು ಅಂತ ಕೇಳ್ತಿದ್ಯಾ? ಅರೆ, ನಿಮ್ಮ ಫ್ರೆಂಡ್ ಬಂದಿದ್ದಾರಲ್ಲ, ಕಾಫಿ ಮಾಡ್ಕೊಂಡು ಬರೋದಾ? ಕಾಫಿ ಮಾಡ್ಕೊಳಕ್ಕೆ ಗಂಡನ ಪರ್ಮಿಷನ್ ಕೇಳ್ತೀನಿ. ಹಾಗೆ ನಿಮ್ಮ ಫೇವ್ರೆಟ್ ತಿಂಡಿ ಬಿಸಿಬೇಳೆ ಭಾತ್, ಅದು ಕೂಡ ಮಾಡ್ಕೊಂಡು ಬರ್ತೇನೆ. ಕಾಫಿ ಮಾಡ್ಕೊಡು ಅಂದ್ರೆ ಬಿಸಿನೀರ ಕಾಯ್ಸಕ್ ಬರಲ್ಲ ಅಂತಾಳೆ. ಇವಾಗ ಕಾಫಿ ಮಾಡ್ಕೊಳ್ಳ, ತಿಂಡಿ ಮಾಡ್ಕೊಳ್ಳ ಅಂತ ಸಾಯ್ತಾವಳೆ. ಏ ಮಾರುತಿ, ಇಂಥ ಹೆಂಡತಿ ಪಡಿಕೆ ಲಕ್ಕಿ ಮಾಡಿದಕ್ಕಲ್ಲ ನೀನು. ಏನ್ ಲಕ್ಕಿನೋ ಏನ್ ಮಾರುತಿನೋ, ಇವಳನ್ ಕಟ್ ಮೇಲೆ ನನ್ ತನ ಎಲ್ಲ ಮಾರ್ಕೊಂಡ್ಬಿಟ್ಟೆ. ಹೇಳ್ದ ಏನಿಲ್ಲ ಕಣ. ಏನು ಆದ್ರೂ ಎಂತೆಲ್ಲ ಹಾಲು ಕುದಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಅಲ್ಲಿಯವರೆಗೆ ಕುಡಿಸುವ ಅಂತ. ಗುಡಿಸಿ. ಅದೊಂದು ಸಣ್ಣ ಕೆಲಸ ಮಾಡ್ಕೊಳಕ್ಕಾಗತ್ತ ನಿನ್ ಕೈಲಿ. ಧೂಳ್ ಧೂಳ್. ಲವ್, ನೀನ್ ಹೆಂಡತಿ ಕೆಲಸ ಮಾಡ್ತಾರ ನೀನ್ ಯಾಕೆ ಇಷ್ಟೊಂದು ಬೇಡ್ತಾ ಇದೀಯಲ್ಲ? ಪ್ರೀತಿ. ಪ್ರೀತಿನ ಬೆವ್ರ ಮೂಲಕ ವ್ಯಕ್ತಪಡಿಸ್ತಾವ ನೀನು. ಅಯ್ಯೋ ಶಾಂತಿ. ಕಾಫಿ ಫಸ್ಟ್ ನನ್ನ ಗಂಡನಿಗೆ. ಥ್ಯಾಂಕ್ ಯು. ಭಾಬಿ, ನೀವು ಕಾಫಿ ಕುಡಿದ್ರಾ? ಗಂಡ ಕುಡಿಯೋದೆ, ನಾನು ಹೇಗೆ ಕುಡಿಯೋದು? ಯಾಕಾಗಲ್ಲ, ಕೊಡೆ. ತಗೊಳ್ಳಿ, ಕುಡೀರಿ. ಈ ಅಷ್ಟೊಂದು ಕೆಲಸ ಮಾಡಿ ಸಾಕಾಗವ್ರು, ನೀವು ಸುಮ್ಮನೆ ಕುತ್ಕೊಂಡು ನೀವು ಟೀ ಬೇಕೆ. ನೀವು ಕೊಡಿ. ಅಯ್ಯೋ ಬಾಬಿ, ಅದು ಬರೋ ತಿಂಗಳು 15ನೇ ತಾರೀಕು ನಮ್ಮ ಮದುವೆ. ಖಂಡಿತ ಬತ್ತಿ ಬಿಡ. ನೀವು ಬರ್ದೇವರು ಪರವಾಗಿಲ್ಲ, ಸುಮ್ ಕುತ್ಕೊಳ್ಳ. ಅರೆ ನೀವು ಮಾತ್ರ ಮಿಸ್ ಮಾಡಬೇಡಿ, ನಮ್ಮ ಮದುವೆ ಬರಲೇಬೇಕು. ಯಾಕೆಂದ್ರೆ ಬರೋ ನನ್ನ ಹೆಂಡತಿಗೆ ನಿಮ್ಮ ಬುದ್ಧಿನೇ ಇರಬೇಕು ಅಂತ ನಂಗೆ ಆಸೆ ಆಗ್ಬಿಟ್ಟದೆ. ಖಂಡಿತ ಬರ್ತೇವೆ. ಉದ್ದಾರ. ಬರ್ತೀನಿ. ಬರ್ತೀನಿ. ಅಯ್ಯಯ್ಯೋ, ಬೀಗ ರೊಟ್ಟು ಕೆಳಗೆ ಮಾಡ್ಕೊಂಡ್ಬಿಟ್ಟೆ. ಇದಪ್ಪ ಹೇಳ್ಬಿಟ್ಟು ಬಂದ್ಬಿಡುವ. ಹೇಯ್, ಯಾಕೆ ನಗ್ತಿದ್ಯಾ? ಎಂತೆಲ್ಲ, ನಿಮ್ಮ ಫ್ರೆಂಡ್ ಹರೀಶ ಇದಾನಲ್ಲ, ಅವ್ನ ಮದುವೆ ಆಗೋ ಹುಡುಗಿ ಹೆಸರು ಎಂತ ಗೊತ್ತುಂಟಾ? ನಂದಿನಿ. ಅದಕ್ಕೆ? ಇದು ಪಕ್ಕ ಡಿವೋರ್ಸ್. ಅಯ್ಯೋ, ನೀವು ಸುಮ್ಮನಿರಿ ಮಾರೆ. ಅಲ್ಲ, ನೀವು ಬಂದನ ಪಿಕ್ಚರ್ ನೋಡಿದ್ದೀರಾ? ಅದ್ರೆ ವಿಷ್ಣು ಸರ್ ಹೆಸರು ಎಂತ? ಹರೀಶು. ಸುಹಾಸಿನಿ ಮೇಡಮ್ ಹೆಸರು ನಂದಿನಿ. ಅಂತ ಮುದ್ದಾದ ಜೋಡಿನೇ ಒಂದಾಗ್ಲಿಲ್ಲ. ಇನ್ನು ನಿಮ್ಮ ಫ್ರೆಂಡ್ ಕರಿಯ, ಇದು ಪಕ್ಕ ಡಿವೋರ್ಸ್. ಕಿತ್ತೋಡ್ಸ ಆದ್ಮೇಲೆ ಮದುವೆ ಆಯ್ತದೀನಿ, ಇವಳೆಲ್ಲ ಡೈವರ್ಸ್ ಮಾಡಿದ್ದಾಳೆ. ಬರೋ 15ನೇ ತಾರೀಕು ಮದುವೆಗೆ ನಾನ್ ಬರ್ತೀನಿ ಬಿಡ. ಬಂದ್ರೆ ನಿಮ್ಮ ತಾಯಣೆ ಬಾ, ನೀನು ಮಾಡ್ತೀನಿ ನಿಂಗೆ. ಬೆಳಿಗ್ಗೆಯಿಂದ ಕಿಕ್ಕೇ ಸಿಗ್ಲಿಲ್ಲ, ಇವತ್ತು ಕಿಕ್ ಸಿಕ್ತು. ಟೈಮ್ ಬೇರೆ ಆಯ್ತಲ್ಲಪ್ಪ, ಯಾವ್ದೋ ಆಟೋ ಬೇರೆ ಸಿಗ್ತಾ ಇಲ್ಲ. ಇದೇ ಟೈಮ್ಗೆ ಗಾಡಿ ಹಾಳಾಗ್ಬೇಕಾ? ಇಲ್ಲಿ ಯಾರು ಇಲ್ಲ, ಎಲ್ಲಿ ಮಾಡಿದ್ರೆ ಕಿಕ್ ಸಿಗುದಿಲ್ಲ. ಏನಪ್ಪ, ಆರ್ ನಗರ್ ಬತ್ತೀಯಾ? ಮತ್ತೆ ಸರ್ವಾನ? ಯಾಕಮ್ಮ, ಏನಾಯ್ತು? ಎಂತಲ್ಲ ಅಣ್ಣ, ಮನೇಲಿ ಒಂದು 10 ನಿಮಿಷ ವೇಟ್ ಮಾಡಿ ಪಾದ ಪೂಜೆ ಮಾಡ್ಬೇಕು ಅಂತ ಹೇಳಿದಕ್ಕೆ ಸೀದಾ ಬಂದ್ರಣ್ಣ. ನೀವೇ ಹೇಳಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತಲ್ಲ ಮಾಡುದು ನಾನು. ಕರೆಕ್ಟ್ ಕಣ ಮತ್ತಾಯಿ. ನಿನ್ನಂತವ್ರಿಗೆ ಕಣಯ್ಯ ಇಂಥ ಒಳ್ಳೊಳ್ಳೆ ಎಂತಿದ್ರೆ ಸಿಗೋದು. ಹೇಳಿ ಕೇಳಿಕೆ ಪಾದ ಪೂಜೆ ಮಾಡಿಸು. ನೀ ಪಾದ ಪೂಜೆ ಮಾಡಮ್ಮ, ನೀನು ಮಾಡಮ್ಮ.
ಮಾಡಮ್ಮ ನೀ ಮಾಡಮ್ಮ. ಹಾ ಅಣ್ಣ. ಇಂಥ ಸಂಸ್ಕೃತಿ ಇರೋಂಥ ಹೆಣ್ಣನ್ನ ನಮ್ಮ ಕರ್ನಾಟಕನ ಪರಿಚಯಿಸ್ಬೇಕಲ್ಲ. ಏನು ಮಾಡೋದು? ಹಾಂ, ಹಾಯ್ ಫ್ರೆಂಡ್ಸ್ ನೋಡಿ, ಇವರು ಅವ್ರ ಗಂಡನ ಆಫೀಸಿಗೆ ಲೇಟ್ ಆಗುತ್ತೆ ಅಂತೇಳಿ ಪಾದ ಪೂಜೆ ಮಾಡೋಕ್ಕೆ ಆಟೋ ಸ್ಟ್ಯಾಂಡಿಗೆ ಬಂದಿದ್ದಾರೆ. ಫ್ರೆಂಡ್ಸ್, ನಾನು ಪತ್ತೂರತ್ತರು 5 ಜನ ಅಂದ್ಕೊಂಡಿದ್ದೆ, ಆದರೆ ಈ ನನ್ನ ತಂಗಿ ನೋಡಿದ ಮೇಲೆ ಗೊತ್ತಾಗಿದ್ದು 6 ಜನ ಅಂತೇಳಿ. ಫ್ರೆಂಡ್ಸ್, ನಮ್ಮ ಆಟೋ ಚಾಲಕರ ಹತ್ರ ನನ್ನ ಅಂಬಲ್ ರಿಕ್ವೆಸ್ಟು, ಈ ತಂಗಿ ಎಲ್ಲೇ ಸಿಕ್ಕಿದ್ರು ಎಲ್ಲರೂ ದಯವಿಟ್ಟು ಸೇಫಾಗಿ ಡ್ರಾಪ್ ಮಾಡಿ, ಫ್ರೀಯಾಗಿ ಡ್ರಾಪ್ ಮಾಡಿ, 1 ರೂಪಾಯಿ ಕಾಸು ತಗೋಬೇಡಿ. ಹಂಗೆ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಆಯ್ತಮ್ಮ ಪೂಜೆ, ಇದೇಳಮ್ಮ, ಎತ್ತಯ್ಯೋ ಕಾಲು. ಹಲೋ ರೀ ಮಾರುತಿ, ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನ ಏನಾದ್ರೂ ಅಟೆಂಡ್ ಮಾಡಿದ್ರೆ ನಿಮಗೆ ಪಕ್ಕಾ ಪ್ರಮೋಷನ್. ಅಯ್ಯೋ ಸುಮ್ನಿರಿ ಸರ್, ಪ್ರಮೋಷನ್ ಅಂತ 1 ವರ್ಷದಿಂದ ಆಟ ಆಡಿಸ್ತಾನೆ ಇದ್ದೀರಾ. ಇಲ್ಲ ಕಣ್ರಿ, ನಿಮ್ಗೆ ಈ ಸರಿ ಪ್ರಮೋಷನ್ ಅಂತ ನಮ್ಮ ಸ್ಟಾಫ್ ಎಲ್ಲ ಮಾತಾಡ್ಕೊತಾ ಇದೀವಿ. ಸರ್ ಹಂಗಾರೆ ನಾಳೆ 100% ಗ್ಯಾರಂಟಿ ಪ್ರಮೋಷನ್ ಸರ್? 200% ನಿಮ್ಗೆ ಪ್ರಮೋಷನ್ ಫಿಕ್ಸ್. ಲೇ, ನನ್ನ ಕೆಲಸನ ಮೆಚ್ಚಿ ನನಗೆ ಪ್ರಮೋಷನ್ ಸಿಕ್ಕೈತೆ ಕಣೆ. ಯೋ, ನೀನ್ ಕೆಲಸ ಮೆಚ್ಚಿ ಅಲ್ಲ, ನೀನ್ ಹೆಂಡತಿ ಪೂಜೆಗೆ ಆ ದೇವ್ರೆ ತತ್ತಾಸ್ತೊಂದಿದ್ದಾನೆ. ಅಯ್ಯೋ ನಿನ್ನ, ನನಗೆ ಅವಮಾನ ನಿನಗೆ ಸನ್ಮಾನನಾ? ಈಗ ನನ್ಗೆ ಸಿಕ್ತು. ಹತ್ತು ಒಳಿಕತ್ತು, ಫ್ರೀ ಡ್ರಾಪ್ ಮಾಡ್ತೀನಿ, ಹತ್ತು.